25,000 ಪೆನ್ ಡ್ರೈವ್ ಹಂಚಿದ್ರೆ ಇವರೇನು ಮಾಡ್ತಾ ಇದ್ರು? ಮನೆ ಮಗ ತಪ್ಪು ಮಾಡಿದ್ದು ಅಂತ ಜೆಡಿಎಸ್ ಯಾಕೆ ಹೇಳ್ತಾ ಇಲ್ಲ? ಮಹಾನಾಯಕ ಸಿದ್ದರಾಮಯ್ಯ ಅಂತ ಗೂಬೆ ಕೂರಿಸ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂತಹ ಜೆಡಿಎಸ್ ವಿರುದ್ಧ ಎಚ್ಡಿಕೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ಎಸ್ಐಟಿಯನ್ನ ಎಸ್ 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 ಅಂತಾರಲ್ಲ, ನಿಮ್ಮ ಆರ್ಆರ್ ಬಗ್ಗೆ ಮಾತಾಡಿ ಅಂತ ಹೇಳಿ ಜೆಡಿಎಸ್ ವಿರುದ್ಧ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. 25,000 ಪೆನ್ ಡ್ರೈವ್ ಹಂಚಬೇಕಾದ್ರೆ ಇವ್ರಿಗೆ ಗೊತ್ತಿದ್ರೆ ಮತ್ತೆ ಏನು ಮಾಡ್ತಾ ಇದ್ರು? ನೋಡಿ ಸರ್, ಪದೇ ಪದೇ ಇದು ಬರ್ತಾ ಇದೆ. ಮಹಾನ್ ನಾಯಕರು ಮಾಡಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ರು, ಇಲ್ಲಿವರೆಗೂ ಜೆ ಡಿ ಎಸ್ನವರು ಅವ್ರ ಮನೆ ಮಗ ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಅವ್ರಿಗೆ ಏನಾದರೂ ಮಾನಸಿಕವಾಗಿ ರೋಗ ಆಯ್ತಾ, ಏನಿದೆ ಅದ್ರ ಬಗ್ಗೆ ತನಿಖೆ ಮಾಡಿಬಿಟ್ಟು ಆ ಡಾಕ್ಟರ್ ರಿಪೋರ್ಟ್ ಕೊಡ್ರಪ್ಪ ನೀವು. ಅದು ಇದು ಬಿಟ್ಟು ಕಾಂಗ್ರೆಸ್ ಮಾಡಿಸಿದ್ದಾರೆ, ಪೆನ್ ಡ್ರೈವ್ ಹಂಚಿದ್ದಾರೆ, ಏನು ವಿಡಿಯೋ ನಾವೇನಾದರೂ ರಹಸ್ಯ ಕಾರ್ಯಾಚರಣೆ ಮಾಡಿಬಿಟ್ಟು ಹಿಡನ್ ಕ್ಯಾಮ್ರಾ ಮಾಡಿ ಹನಿ ಟ್ರ್ಯಾಪ್ ಮಾಡಿಸಿದ್ವಾ? ಏನಿದು ಬಂಡತನ ಸರ್? ಇಲ್ಲ ಇಲ್ಲ, ನೋಡಿ ಒಂದು ಹೇಳ್ತೀನಿ ಸರ್, ದಯವಿಟ್ಟು ಇದು ರಿಲೀಸ್ ಯಾರು ಮಾಡಿರೋದು? ವಿಡಿಯೋ ಮಾಡಿದ್ದವರು, ಸ್ಟೋರ್ ಮಾಡಿದ್ದವರು, ಕೊಟ್ಟಿದ್ದವು ಡ್ರೈವರಿಗೆ ಅವರು. ಆ ಡ್ರೈವರ್ ಕೊಟ್ಟಿದ್ದು BJP ಹೊಳೆ ನರಸೀಪುರ ಅಧಿಕೃತ BJP ಕ್ಯಾಂಡಿಡೇಟ್. ಅಲ್ಲಿಂದ ಎಲ್ಲೋಯ್ತು? ಯಾರ್ಯಾರು ಮಾರಾಟ ಮಾಡಿಕೊಂಡ್ರು, ಎಷ್ಟಕ್ಕೆ ಮಾರಾಟ ಮಾಡಿಕೊಂಡ್ರು ನಮ್ಗೆ ಹೆಂಗ್ರಿ ಗೊತ್ತು? ನೀವು ಯಾವ ಗ್ರೂಪ್ನಲ್ಲಿ ಹಾಕಿದ್ರಿ, ಯಾರ್ಯಾರಿಗೆ ಪೆನ್ ಡ್ರೈವ್ ಕೊಟ್ಟಿದ್ರಿ ನಮ್ಗೆ ಹೆಂಗೆ ಗೊತ್ತು? ಏನು 25,000 ಪೆನ್ ಡ್ರೈವ್ 35,000 ಪೆನ್ ಡ್ರೈವ್ ಮಾಡಿಸಿದ್ರಿ ಅಂತ ನಾವು ಹೇಳ್ತಾ ಇದ್ದೀವಿ? ನಮ್ಮದು ಪ್ರಶ್ನೆ ಇರೋದು ಇಲ್ಲ. ಸ್ಪಷ್ಟವಾಗಿ ಅವರ ಡ್ರೈವರ್ ಕೊಟ್ಟಿದ್ದು ಆ ಡಿಫಿಟೆಡ್ ಕ್ಯಾಂಡಿಡೇಟ್ಗೆ, BJP ಕ್ಯಾಂಡಿಡೇಟ್ಗೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. SSS ಬಗ್ಗೆ ಬಿಡಿ, ಫಸ್ಟು ಸಿಂಗಲ್ P ಏನು ಮಾಡಿದಾನೆ ಅದು ಹೇಳ್ರಿ. R&R ಮಾಡಿದ್ರಲ್ಲ, 2R, ರೇವಣ್ಣ ಆ್ಯಂಡ್ ರೇವಣ್ಣ, ಪ್ರಜ್ವಲ್ ಆ್ಯಂಡ್ HD ರೇವಣ್ಣ ಮಾಡಿರೋದು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಇನ್ನು ನನಗೆ ಒಂದೇ ಸ್ಪಷ್ಟೀಕರಣ ಬೇಕು ಸರ್. ಕಿಡ್ನ್ಯಾಪ್ ಯಾಕೆ ಮಾಡಿದ್ರಿ? ನಿಮ್ಮ ಬಲಗೈ ಬಂಟ ಮನೆಯಲ್ಲಿ ಏನು ಮಾಡ್ತಾಯಿದ್ರು ಸಂತ್ರಸ್ತರು ಅಷ್ಟೇ ಹೇಳಿ ಫಸ್ಟ್. ಆಮೇಲೆ ಬ್ಲರ್ ಮಾಡಿದ್ರು. ನಿಮ್ಗೆ ಅಷ್ಟೇ ಕಾಳಜಿ ಇದ್ದರೆ ಆ ಮಹಿಳೆಯರ ಬಗ್ಗೆ, ಹೋಗಿ ಅವ್ರ ಮನೆಗೆ ಹೋಗಿ ಉತ್ತರ ಕೊಡಿ, ಹೋಗಿ ಕ್ಷಮೆ ಬೇಡಿ. ನಮ್ಮ ಮನೆ ಮಕ್ಕಳಿಂದ ತಪ್ಪಾಗಿದೆ, ಅವ್ರೇನು ಹೇಳ್ತಾರೆ ಕೇಳೋಣ. ಅದ್ರ ಬಗ್ಗೆ ಕಾಳಜಿ ಇಲ್ವೇನ್ರಿ? ಅವ್ರ ಮರ್ಯಾದೆ ಹರಾಜು ಮಾಡಿದ್ದು ಫಸ್ಟ್ ನಿಮ್ಮ ಮನೆಯಲ್ಲಿ. ನೀವೆಲ್ಲ ಹಿಂಗೆ ಮಾಡ್ತಾಯಿದ್ರೆ ಈ ಮಹಿಳೆಯರ ಶಾಪ ತಟ್ತದೆ. ನೀವು ಹಿಂಗೆಲ್ಲ ಮಾತಾಡ್ಕೋತ ಹೋದ್ರೆ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.